ಮುಡಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಲಿಕ್ಕೆ ಇಡಿಗೆ ಅಧಿಕಾರವೇ ಇಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದರು. ಯಾವಾಗ ಇಡಿ ಲೋಕಾಯುಕ್ತಕ್ಕೆ ಪತ್ರ ಬರೀತಲ್ಲ, ಆ ಪತ್ರ ಬರೆದಾದ ಮೇಲೆ ಸಿದ್ದರಾಮಯ್ಯ ಉರಿದು ಬಿದ್ದರು. ಯಾಕೆ ಇಡಿ ಪತ್ರ ಬರೆದಿದೆ ಅನ್ನುವಂಥ ಪ್ರಶ್ನೆ ಮಾಡಿದರು. ಸಿಎಂ ವಿರುದ್ಧದ ಮುಡಾ ಪ್ರಕರಣದಲ್ಲಿ ಇವತ್ತು ಕೋರ್ಟಲ್ಲಿ ಅದು ವಿಚಾರಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲೇ ಪತ್ರ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಅಕ್ರಮ ನಡೆದಿದೆ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಡ್ತಾ ಇಡಿ ಅನ್ನುವಂಥ ಪ್ರಶ್ನೆ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಇಡಿ ಪತ್ರ ಬರೆದಿರುವಂಥದ್ದು ಇದೆಯಲ್ಲ ಲೋಕಾಯುಕ್ತಕ್ಕೆ, ಅದು ಕಾಂಗ್ರೆಸ್ಸಿಗರನ್ನ ನಾವು ಲೆಕ್ಕದಲ್ಲಿ ಕಂಗಡಿಸಿದೆ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನು. ಇದೆಲ್ಲದರ ಜೊತೆಗೆ ಈ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲೇ ಈ ರೀತಿ ಪತ್ರ ಬರೆದಿರುವಂಥದ್ದು, ಅದರ ಪರಿಣಾಮ ಏನು ನಂಬರ್ 1. ಜೊತೆಗೇನು ಅಂತಂದರೆ ಈ ರೀತಿ ಪತ್ರ ಬಂದಿರುವಂಥದ್ದು ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಕೋರ್ಟಿಗೆ ವರದಿ ಸಲ್ಲಿಸಬೇಕು, ಅದರ ಮೇಲೆ ಏನಾದರೂ ಪರಿಣಾಮ ಆಗಬಹುದಾ? ಅಂದರೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಇಡಿ ಏನೇನು ಸೂಚನೆ ಕೊಟ್ಟಿತ್ತಲ್ಲ ಅದನ್ನೂ ಕೂಡ ಪಾಲಿಸಿದ್ದೀರಾ ಅನ್ನುವಂಥ ಪ್ರಶ್ನೆನೂ ಕೇಳ್ಬೋದು ರಮೇಶ್. ಖಂಡಿತ ಇದು ಒಂದು ರೀತಿ ಲೋಕಾಯುಕ್ತ ಪೊಲೀಸರ ತನಿಖೆ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆ ಅಂತಂದರೆ ಲೋಕಾಯುಕ್ತ ಪೊಲೀಸರು ಸ್ವತಂತ್ರವಾಗಿ ತನಿಖೆ ನಡೆಸ್ತಾ ಇದ್ರೂ ಕೂಡ ಈಗಾಗಲೇ ಇಡಿ ಏನೇನು ತನಿಖೆ ನಡೆಸಿದೆ ಎಲ್ಲ ಅಂಶಗಳನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಈ ಲೋಕಾಯುಕ್ತ ಪೊಲೀಸರಿಗೆ ಈ ರೀತಿ ಪತ್ರ ಬರೆಯೋದಕ್ಕೆ ತಮ್ಗೆ ಅಧಿಕಾರ ಇದೆ ಅನ್ನೋದನ್ನು ಕೂಡ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. 66 ಸಬ್ ಕ್ಲಾಸ್ 2ನ ಮೆನ್ಷನ್ ಮಾಡೋ ಮೂಲಕ, PMLA ಕಾಯ್ದೆಯ ಒಂದು ಸೆಕ್ಷನನ್ನು ಮೆನ್ಷನ್ ಮಾಡೋ ಮೂಲಕ ನಮಗೆ ಸಿಕ್ಕಿರುವಂಥ ಮಾಹಿತಿ, ನಮ್ಮ ತನಿಖೆ ಸಂದರ್ಭದಲ್ಲಿ ಏನೇನು ಮಾಹಿತಿ ಸಿಕ್ಕಿದೆ ಅದನ್ನು ಬೇರೆ ತನಿಖಾ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳುವಂಥ ಅಧಿಕಾರ ನಮಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಇಡಿ ತನ್ನ ಪತ್ರದಲ್ಲಿ ಹೇಳಿದೆ. ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ಪಾತ್ರ ಸೇರಿದಂತೆ ಅಂದರೆ ಹೇಗೆ ಇದು ಅಕ್ರಮಗಳು ನಡೆದಿದೆ, ಡಿನೋಟಿಫಿಕೇಶನ್ ಇರ್ಬೋದು, ಲ್ಯಾಂಡ್ ಕನ್ವರ್ಷನ್ ಇರ್ಬೋದು, ಆಮೇಲೆ ಸೈಟ್ ಹಂಚಿಕೆ ಇರ್ಬೋದು, ಇತ್ಯಾದಿಗಳಲ್ಲಿ 106 ಅಂದರೆ 10 ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಏನೇನು ನಿಯಮ ಉಲ್ಲಂಘನೆ ಆಗಿದೆ, ಯಾವ್ಯಾವ ಹಂತದಲ್ಲಿ ಏನೇನು ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಎಳೆಯಾಗಿ ಆ ಪತ್ರದಲ್ಲಿ ಬಿಡಿಸಿಟ್ಟಿದ್ದಾರೆ. ಅದು ಒಂದು ರೀತಿ ಚಾರ್ಜ್ ಶೀಟ್ ಥರನೇ ಆ ಪತ್ರ ಇದೆ. ಹೀಗಾಗಿ ಈಗ ಲೋಕಾಯುಕ್ತ ಪೊಲೀಸರು ಅದನ್ನು ಮೀರಿ ವರದಿ ಸಲ್ಲಿಸೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಒಂದು ವೇಳೆ ಅದನ್ನು ಸಲ್ಲಿಸಿದ್ರು ಕೂಡ ಎಗೈನ್ ಈಗಾಗಲೇ CBI ತನಿಖೆ ಮಾಡಬೇಕು ಅಂತೇಳಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಹೈಕೋರ್ಟಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ ಎರಡನ್ನೂ ಇಟ್ಕೊಂಡು ವಾದ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು. ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.